ಅವರು ನಂಗೆ ಈ ತರ ದೊಡ್ಡ ಆಪರ್ಚುನಿಟಿ ಮಾಡ್ಕೊಟ್ಟಿದ್ದಾರೆ. ಮತ್ತೆ ಇದು ಈ SSKB ಪ್ರೊಡಕ್ಷನ್ ಅಲ್ಲಿ ನಾನು ವರ್ಕ್ ಮಾಡಿ ತುಂಬಾ ಖುಷಿ ಆಯ್ತು. ಅವರೆಲ್ಲ ನನ್ನ ಅವ್ರ ಆಕ್ಚುಲ್ ಮನೆ ಮಗಳು ತರ ನೋಡ್ಕೊಂಡ್ರು. ತುಂಬಾ ಖುಷಿ ಆಯ್ತು. ಎಲ್ರು ಟ್ರೈಲರ್ ನೋಡಿದೀರಾ ಅನ್ಕೊಂತೀನಿ. ಚೆನ್ನಾಗಿದೆ ಅಂತ ಅನ್ಸ್ತಿರುತ್ತೆ ಎಲ್ಲಾರು. ಫಿಲಮ್ ಚೆನ್ನಾಗಿರುತ್ತೆ. ಎಲ್ಲರೂ ಬಂದು ಥಿಯೇಟರ್ ಅಲ್ಲೇ ನೋಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಹಾಗೆ ಮಾಧ್ಯಮದವರಿಗೂ ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೂ ನಮಸ್ಕಾರ. ನಾನೀಗ ಒಂದು 15 ನಿಮಿಷ ಮಾತಾಡ್ಬೇಕು ಅನ್ಕೊಂಡಿದ್ದೀನಿ. ಯಾರು ಏನಾದ್ರು ಬೋರ್ ಆದ್ರೆ ಅಪ್ಪ ಸಾಕು ನಿಲ್ಸಬೇಡಪ್ಪ ಅನ್ನಿ, ನಾನು ಸೈಲೆಂಟ್ ಆಗ್ಬಿಡ್ತೀನಿ. ನಮ್ಮ ಪಾತ್ರ ಹೀರೋನೇ ಸರ್. ಒಂದು 10 ನಿಮಿಷ. ಫಸ್ಟ್ ನಾನು ಡೈರೆಕ್ಟರ್ ಆಗ್ಬೇಕಂತ ತುಂಬಾ ಕನಸಿತ್ತು. ಏನೋ ಒಂದು 10 ಸಿನಿಮಾ 15 ಸಿನಿಮಾ ಅಲ್ಲ, ಒಂದು 3 ಸಿನಿಮಾ ಡೈರೆಕ್ಟ್ ಮಾಡ್ಬೇಕು ಅಂತ ನನಗೆ ತುಂಬಾ ಕನಸಿತ್ತು. ಒಂದು ಕತೆ ಬರೆಯೋಕ್ಕೆ ಒಂದು 2 ಮೂಟೆ ಬರೆದಾಕ್ಬಿಟ್ಟಿದೆ. ಸ್ಕ್ರಿಪ್ಟ್ ಹೆಂಗೆ ಮಾಡ್ಬೇಕು ಅಂತ ನನಗೆ ಗೊತ್ತೂ ಇರಲಿಲ್ಲ. ಕತೆ ಹೆಂಗ್ ಮಾಡ್ಬೇಕು, ಚಿತ್ರಕಥೆ ಹೆಂಗ್ ಮಾಡ್ಬೇಕು, ಸಂಭಾಷಣೆ ಹೆಂಗ್ ಮಾಡ್ಬೇಕು, ಸ್ಕ್ರೀನ್ ಪ್ಲೇ ಹೆಂಗ್ ಮಾಡ್ಬೇಕು ನನಗೇನೂ ಗೊತ್ತಿರಲಿಲ್ಲ. ಆದ್ರೂ 2 ಮೂಟೆ ಬರೆದ್ಬಿಟ್ಟಿದೆ. ಆಮೇಲೆ ನಮ್ಮ ಮನೇಲಿ ಹೇಳಿದೆ ಹೀಗೆ ಸಿನಿಮಾ ಮಾಡ್ಬೇಕು ಅಂತ. ನಮ್ಮ ಅಪ್ಪ ಹೇಳ್ತಾರೆ ದನ ಬಿಟ್ಕೊಂಡೋಗ ಅಂತ. ಆಮೇಲೆ ಒಂದು 2-3 ಸತಿ ಹೇಳಿದೆ ಹಂಗೆ ಅಂತ. ನಾನು 2016 ಮನೆ ಬಿಟ್ಟು ಬಂದ್ಬಿಟ್ಟೆ. ಮನೆ ಬಿಟ್ಟು ನನ್ನ ಫ್ರೆಂಡ್ ರೂಮ್ಗೆ ಹೊಟ್ಟದೆ. ಅಲ್ಲಿ ನನ್ನ ಫ್ರೆಂಡ್ ಮಾತ್ರ ನನ್ನ ರಾಜಿನ ಥರನೇ ನೋಡ್ಕೊಂಡ. ನಾನು ಆಫೀಸ್ಗೆ ಹೋಗ್ತೀನಿ, ನಾನು ತಿಂದವೆಲ್ಲ ತೊಳಿಬಿಡಾದ್ರು, ನಾನು ಬಂದು ಎಲ್ಲ ಮಾಡ್ಕೋತೀನಿ ಅಂತ ಹೇಳ್ದ. ಆಮೇಲೆ ನಾನು ಬರೋ ಅಷ್ಟರಲ್ಲಿ ಪಾತ್ರೆ ಗೀತ್ರೆ ಎಲ್ಲ ತೊಳೆದು ಮನೆಯೆಲ್ಲ ನೀಟ್ ಮಾಡಿಬಿಡನೆ. ನನಗೆ 4-5 ತಿಂಗಳ ಜಗ ಅಂದ್ಬಿಟ್ಟು ಅನ್ನ ಆಗ್ತಾ. ಆಮೇಲೆ ಮತ್ತೆ ಕರ್ಸ್ಕೊಂಡ್ರು ನಮ್ಮ ಮನೆಯಲ್ಲಿ. ಮತ್ತೆ ಊರವರೆಲ್ಲ ಹೇಳಿದ್ರು ನಮ್ಗೆಲ್ಲ ಸಿನಿಮಾ ನಮ್ಗೆ ನಮ್ಮಂತರಿಗೆಲ್ಲ ಅದು ಬೇಡ ಅಂತ ಎಲ್ಲ ಹೇಳಿದ್ರು. ಆದ್ರೆ ನಾನು ಕೇಳಲಿಲ್ಲ. ಸರಿ ಮತ್ತೆ ಮನೆ ಬಿಟ್ಟು ಬಂದ್ಬಿಟ್ಟೆ. ಇನ್ನೊಬ್ಬ ಫ್ರೆಂಡ್ ಇದ್ದ, ಅವ್ರ ಮನೆ ಬಿಟ್ಟು ಹೋಗ್ಬಿಟ್ಟೆ. ಅವ್ರ ಮನೇಲಿ 4 ತಿಂಗಳಿದ್ದೆ. ಸೇಮ್ ಇದೆ, ಪಾತ್ರೆ ಗಿದ್ರೆ ಎಲ್ಲ ತೊಳ್ಕೊಳ್ಳೋದು, ಮನೆ ರೂಮೆಲ್ಲ ಕ್ಲೀನ್ ಮಾಡ್ಕೊಂಡು ಐತೆ. ಈ ಕಥೆ ಎಲ್ಲ ಬರೀಬೇಕು ಅಂದ್ರೆ ಹೆಂಗೆ ಯಾರ ಹತ್ರ ಕೇಳೋದು ಅಂದ್ಬಿಟ್ಟು ನಾನು ಡೈರೆಕ್ಟ್ ಕೇಳ್ಕೊಂಡು ಎಸ್ ನಾರಾಯಣ್ ಸರ್ ಮನೆ ಕುರುಬ್ರಳ್ಳಿಲಿತ್ತು. ಅಲ್ಲಿ 20 ದಿವಸ ನಿಂತೆ ಅವ್ರ ಮನೆ ಮುಂದೆ. ಹೋಗೋದು ನಿಂತ್ಕೊಳ್ಳೋದು ಮಾಡ್ತಿದ್ದೆ. 100 ಜನ ಬರ್ತಾರೆ ಹೋಗ್ತಾರೆ, ಅವರೆಲ್ಲ ನಮ್ನೆಲ್ಲ ತಲೆ ಕೆಡ್ಸ್ಕೊಳ್ಳಲ್ಲ. ಒಂದಿನ ಸಿಕ್ಕಿದ್ರು, ಕೇಳಿದೆ ಸರ್ ನೋಡಪ್ಪ, ನಾ ಹಂಗೆಲ್ಲ ಮಾಡೋಕ್ಕಾಗಲ್ಲಪ್ಪ, ಸರಿನಾ, ಸಿನಿಮಾ ಇಂಡಸ್ಟ್ರಿಗೆ ಬರಲೇಬೇಡ ಅಂತ ಒಂದೇ ಮಾತಂಗೆ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾನು ಇನ್ನೊಬ್ಬ ಡೈರೆಕ್ಟರ್ ತಗೋದೆ, ಅಲ್ಲೇ ಅವ್ರ ಮನೇಲಿ ಇದ್ದಂಗೆನೆ. ಅವ್ರು ಹೇಳಿದ್ರು ನೀನು ಸಿನಿಮಾ ಮಾಡ್ತೀಯಾ, ಹಾಗಾದ್ರೆ ಒಂದು ಯಾವ್ದಾರ ಮ್ಯಾಗಝೀನಲ್ಲಿ ಒಂದು ಕತೆ ಪಬ್ಲಿಷ್ ಮಾಡ್ಸ ನೋಡೋಣ ಅಂತ ಹೇಳಿದ್ರು. ಕತೆ ತಾನೆ ಅಂದ್ಬಿಟ್ಟು ನಾನು 3 ತಿಂಗಳು ಬರೆದೆ ಒಂದು ಕತೆ ಪಬ್ಲಿಷ್ ಮಾಡೋಕ್ಕೆ. ಸುಧಾ ಮ್ಯಾಗಝೀನ್ ಆಫೀಸ್ ಬಂದು MG ರೋಡಲ್ಲಿ ಇರೋದು. ಏನು ಸೆಲೆಕ್ಟ್ ಆಗಿಲ್ಲ. ನನಗೆ ಸಖತ್ ಬೇಜಾರಾಗ್ಬಿಟ್ಟು ಅಲ್ಲಿಗೆ ಹೊಟ್ಟದೆ ಡೈರೆಕ್ಟ್. ಅಲ್ಲಿ ಸುಧಾ ಮ್ಯಾಗಝೀನ್ ಎಡಿಟರ್ ಬಂದು ಗುಡಿಹಳ್ಳಿ ನಾಗರಾಜ್ ಅಂತ. ಅಲ್ಲ ಸರ್, ನಾನು 3 ತಿಂಗಳಿಂದ ಕಳಿಸ್ತಾ ಇದ್ದೀನಿ, ಯಾಕೆ ನೀವು ಸೆಲೆಕ್ಟ್ ಮಾಡಲಿಲ್ಲ ನನ್ನ ಕತೆನ ಅಂತ ಕೇಳಿದೆ. ಇವನು ಯಾರ ಇವನು ಅಂದ್ಬಿಟ್ಟು, ಹಿಂಗಿರ್ಬೇಕಪ್ಪ ಕತೆ ಅಂದರೆ ಹಿಂಗಿರ್ಬೇಕು ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಪಬ್ಲಿಷ್ ಮಾಡಿಸ್ದೆ. ಆ ಡೈರೆಕ್ಟ್ರು ಸಿಗದೆ ಹೋದ್ರು. ಕೊನೆಗೆ ನಾನು ಡೈರೆಕ್ಟ್ ಮೀಟ್ ಮಾಡಿದ್ದಂದ್ರೆ ಕಾಶಿನಾಥ್ ಸರ್, ಜಯನಗರದಲ್ಲಿ ಮನೆ ಅವ್ರದ್ದು. ಓದಾಡಿಕೆ ಸಿಕ್ಕಿದ್ರು. ಅವರು ಕರ್ಸ್ಕೊಂಡ್ರು ಮನೆ ಮೇಲೆ, ಆಫೀಸಲ್ಲಿ ಕೂರಿಸ್ಕೊಂಡು ಕತೆ ಕೇಳಿದ್ರು. ನಿಮ್ಮಪ್ಪ, ಆಮೇಲೆ ಅವ್ರು ಒಂದೇ ಮಾತಾಡಿದ್ರು, ನಿಮ್ಮಪ್ಪ ಏನು ಕೆಲಸ ಮಾಡ್ತಾರೆ ಅಂತ. ನಾನು ವ್ಯವಸಾಯ ಸರ್ ಅಂದೆ. ಯಾಕೆ ಹೇಳ್ದಂದ್ರು, ಯಾಕೆ ಸರ್ ಅಂದೆ. ಹೇಳ್ದಂದ್ರು, ನಿಮ್ಮ ಅಪ್ಪನ ಫೋನ್ ನಂಬರ್ ಕೊಡು ಅಂದರು. ಯಾಕೆ ಸರ್ ಅಂದೆ. ಕೊಡಿಲಿ ಅಂದರು. ನಮ್ಮ ಅಪ್ಪನ ಹತ್ರ ಫೋನ್ ಇಲ್ಲ ಸರ್ ಅಂದೆ. ಸರಿ ಆಯಿತು, ಸಿನಿಮಾ ಕಡೆ ಮಗೀಗ ಹಾಕ್ಬಿಟ್ಟು ಆಮೇಲೆ ನಾನೇ ನಿಮ್ಮ ಮನೆಗೆ ಬಂದ್ಬಿಡ್ತೀನಿ, ಸರಿನಾ. ಈಗ ಊಟ ಮಾಡ್ದ, ಊಟ ಆಯ್ತು ಸರ್, ಹಿಂಗೆ ಹೋಗು ಬಸ್ ಸ್ಟಾಪ್, ಬನಶಂಕರಿ ಬಸ್ ಸ್ಟಾಪಲ್ಲಿ ಬಸ್ ಹತ್ತು ಹೋಗಿ ಮನೆಗೆ ಅಂದರು.